ಇಷ್ಟಕ್ಕೆ ಕಣ್ಣೀರ್ ಹಾಕೊಂಡು ಹೋದ್ಲು. ನೆಕ್ಸ್ಟ್ ನನ್ ಮಾಡೋ ಪ್ಲಾನ್ಗಳಿಗೆ ಅವಳು ರಕ್ತ ಕಣ್ಣೀರ್ನೇ ಸುರಿಸ್ಕೊಂಡು ಹೋಗ್ಬೇಕು. ರಕ್ತ ಕಣ್ಣೀರಾ? ನೆಕ್ಸ್ಟ್ ಏನ್ ಮಾಡ್ತಿದೀಯಾ? ಏನೇ ಇದು? ಇದು ಮಾರ್ಕೆಟ್ ಅಲ್ಲಿ ರೇರ್ ಆಗಿ ಸಿಗೋ ಡೇಂಜರಸ್ ಡ್ರಗ್. ಇದನ್ನ 3 ಡ್ರಾಪ್ಸ್ ಯಾರಿಗಾದ್ರೂ ಕೊಟ್ರೆ ಆ ಮನುಷ್ಯ ಬೇರೆ ಮನುಷ್ಯನಾಗಿ ಬದಲಾಗ್ತಾನೆ. ಆಗ ಪೂರ್ತಿಯಾಗಿ ನಾವೇನ್ ಹೇಳ್ತೀವೋ ಅದನ್ನೇ ಮಾಡ್ತಾನೆ. ಸಾಯಿಸು ಅಂದ್ರೆ ಸಾಯಿಸ್ತಾನೆ, ಸತ್ ಹೋಗು ಅಂತಂದ್ರೆ ಸತ್ ಹೋಗ್ತಾನೆ ಅಂತದಿದು. ಇದನ್ ಕೊಟ್ಟು ಒಬ್ಬ ಮನುಷ್ಯನ್ನ ನಾವಿಷ್ಟ ಬಂದಾಗ ಆಡ್ಕೋಬಹುದು, ಆಟ ಆಡ್ಸ್ಲೂಬಹುದು. ನನಗ್ ನಂಬೋಕೆ ಆಗ್ತಿಲ್ವೇ? ಹೌದಾ? ವೇಟ್ ಅಂಡ್ ವಾಚ್. ಹೇ, ಎಕ್ಸ್ಕ್ಯೂಸ್ ಮೀ. ಈಗ ಇದನ್ನ ಯಾರಕ್ಕೆ ಕೊಡೋಣ? ಯಾರ ಅನ್ಲಕ್ಕಿ ಫೆಲೋ? ಹೇ, ಹಾಯ್ ಅಸ್ಮಿತಾ. ಹಾಯ್ ಕಲ್ಯಾಣ್, ಪಾರ್ಟಿಗೆ ಇಷ್ಟು ಲೇಟ್ ಆಗ ಬರೋದು? ಸಾರಿ ಅಶ್ಮಿತಾ. ಎನಿವೆ, ನೀನು ಅನ್ಕೊಂಡಿದ್ದ ಸಾಧಿಸ್ಬಿಟ್ಟಿಯಲ್ಲ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕಲ್ಯಾಣ್. ಪ್ಲೀಸ್ ಟೇಕ್ ಇಟ್. ಏನೋ, ಈ ಡ್ರಿಂಕ್ನ ನೀನು ನನಗೆ ಕೊಡ್ತಿದೀಯಾ? ಎಸ್, ನೀನ್ ನನಗೆ ಸ್ಪೆಷಲ್ ಗೆಸ್ಟ್, ಅದಕ್ಕೆ ತಗೋ. ಓಕೆ, ಥ್ಯಾಂಕ್ ಯು ಅಶ್ಮಿತಾ. ಹೇಗಿದೆ ಕಲ್ಯಾಣ್? ಸ್ವರ್ಗದಲ್ಲಿ ತೇಲ್ತಾ ಇರೋ ಹಾಗಿದೆ. ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಹೇಳು, ಮಾಡ್ತೀನಿ. ಒಂದ್ ರೌಂಡ್ ಹೊಡಿ. ಈಗ ಓಡ್ಕೊಂಡು ಹೋಗಿ ಕೆಳಗ್ ಬಿದ್ದು ಹೋಗು. ಸರಿ ಬಿಡು. ಹೇ ಅಸ್ಮಿತಾ, ಅವ್ನ್ ಬಿದ್ದೋಗ್ಬಿಡ್ತಾನ್ ಕಣೆ. ಬೀಳ್ಲಿ ಬಿಡು, ಏನಾದ್ರೂ ಆಗ್ಬಿಡುತ್ತೆ. ಏನಾದ್ರೂ ಆಗ್ಲಿ ಬಿಡು. ಇದು ನಮ್ಮ ಹತ್ರ ಇದ್ರೆ ಮಂತ್ರದಂಡ ಇದ್ದ ಹಾಗೆ. ನೋಡ್ದ್ಯಾ ಅವನ್ ಹೇಗ್ ಆಡ್ತಿದ್ದಾನೆ ಅಂತ? ಈಗ ಇನ್ನೊಂದು ಗ್ಲಾಸ್ ತಗೋ. ಇದ್ಯಾರ್ಗೆ? ಇನ್ಯಾರ್ಗೆ? ನಮ್ ಕೋಚ್ ಸರ್ ಶೌರ್ಯಗೆ. ಇದನ್ನ ಕೋಚ್ ಸರ್ ಕುಡ್ಸಿ ನಿಜವಾದ ಪ್ಲಾನ್ನ ಪೂರ್ತಿ ಮಾಡ್ತೀನಿ. ಅದಾದ್ಮೇಲೆ ಆ ರಾಜಲಕ್ಷ್ಮಿಗೆ ರಕ್ತ ಕಣ್ಣೀರ್ ಸುರಿಸ್ತೀನಿ. ಬೇರರ್, ಹೇಳಿ ಮೇಡಮ್. ನಾನು ಹೇಳ್ದಾಗ ಇದನ್ನ ತಗೊಂಡ್ ಬಾ. ಆಯ್ತು ಮೇಡಮ್. ನನ್ಗೋಸ್ಕರನೇ ಕಾಯ್ತಿರ್ತಾನೆ. ಹೋಗೋಣ ಬಾ. ಏನ್ ಸರ್, ನನ್ನನ್ನೇ ಹುಡುಕ್ತಾ ಇದ್ರಾ? ಅಸ್ಮಿತಾ, ಎಲ್ಲ ನೀನ್ ಹೇಳು ಅಂದಾಗೆ ಹೇಳ್ದೆ ಅಲ್ವಾ? ಇನ್ನು ನಾನು ಹೊರಡ್ತೀನಿ. ಸರ್ ಸರ್ ಸರ್, ಏನ್ ಸರ್ ನೀವು ನನ್ ಬಗ್ಗೆ ಅಷ್ಟೆಲ್ಲ ಹೇಳಿ ನನ್ನನ್ನ ಇಷ್ಟು ಸಂತೋಷ ಪಡಿಸಿ ಸ್ವಲ್ಪ ಡ್ರಿಂಕ್ಸ್ ತಗೊಳ್ದೆ ಹೀಗೆ ಹೋಗ್ಬಿಟ್ರೆ ಹೇಗ್ ಹೇಳಿ? ಏಯ್, ಇನ್ನೇನು? ಬೇರರ್ ಬೇರರ್, ಬೇಗ ಬಾ. ಅಸ್ಮಿತಾ, ತಗೊಳ್ಳಿ ಸರ್. ಪ್ಲೀಸ್ ಅಸ್ಮಿತಾ, ನನ್ಗೆ ಯಾವ ಡ್ರಿಂಕು ಬೇಡ, ನನಗೆ ತೊಂದರೆ ಕೊಡ್ಬೇಡ, ನನ್ನ ಹೋಗೋಕ್ ಬಿಡು. ಬಾಯ್. ಸರ್
ಇದು ಒಂದ್ ಡ್ರಿಂಕ್ ತಗೊಂಡು ಹ್ಯಾಪಿಯಾಗಿ ಹೋಗಿ ಸರ್. ನಾನ್ ನಿಮ್ಮನ್ನ ತಡಿಯಲ್ಲ. ನೀವ್ ಈ ಡ್ರಿಂಕ್ ತಗೊಳ್ದೇ ಇದ್ರೆ ನನಗ್ ತುಂಬಾನೇ ಬೇಜಾರಾಗತ್ತೆ. ಅಸ್ಮಿತಾ, Please, please. sir. ಬೇಡ ಅಂತ ಹೇಳ್ಬೇಡಿ ಸರ್. ಸರ್, ಪಾರ್ಟಿಗೆ ಬಂದು ಡ್ರಿಂಕ್ಸ್ ತಗೊಳ್ದೇ ಇದ್ರೆ ಹೇಗೆ ಸರ್? ಒಂದ್ ಗ್ಲಾಸ್ ಅಲ್ವಾ, ತಗೊಳ್ಳಿ. ಇವಾಗೇನು ಈ ಡ್ರಿಂಕ್ ಕುಡಿಬೇಕು ಅಷ್ಟೇ ಅಲ್ವಾ? ಸರ್, ನಾನ್ ನಿಮಗ್ ಡಿಸ್ಟರ್ಬ್ ಮಾಡಲ್ಲ. ಈ ಡ್ರಿಂಕ್ಸ್ ಕೊಡ್ಬಿಟ್ಟು ಹೊರಟೋಗಿ. ಪಾರ್ಟಿಗೆ ಬಂದು ಸುಮ್ನೆ ಹೋಗಕ್ಕಾಗತ್ತಾ ಸರ್? ಸೂಪರ್. ಎತ್ತಗೋ, ನೀನ್ ಹ್ಯಾಪಿ ಅಲ್ವಾ? ಕುಡ್ದೆ ಅಲ್ವಾ? ಇನ್ನು ನಾನು ಹೋಗ್ತಾ ಇದ್ದೀನಿ. ಬಾಯ್. ಸರ್, ಹೋಗ್ತಿದ್ದೀರಾ? ಎಲ್ಲಿಗೆ ಅಸ್ಮಿತಾ? ನೋಡು ಸರ್, ಇವಾಗ ನನಗ್ ಸರೆಂಡರ್ ಆಗಿದ್ದಾರೆ. ಇವಾಗ ನಿಜವಾದ ಆಟನ ಶುರು ಮಾಡ್ತೀನಿ. ಸರ್, ಸ್ವಲ್ಪ ನಿಮ್ ಕೈ ಕೊಡಿ. ರಾಜಿ, ರಾಜಿ, ಈ ಟೈಮಲ್ಲಿ ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಏಯ್ ರಾಜಿ, ರಾಜಿ, ರಾಜಿ ಮಾತಾಡ್ತಾ ಇಲ್ವಲ್ಲ?
ಯಾಕೆ ಹೇಗಿದ್ಯಾ ರಾಜಿ? ಯಾಕೆ ಅಳ್ತಿದ್ಯಾ ಹೇಳು ರಾಜಿ. ರಾಜಿ ಏನಾಯ್ತು ರಾಜಿ? ಏನಾಯ್ತು ರಾಜಿ? ನಿನ್ಗೆ ಯಾರಾದ್ರೂ ಏನಾದ್ರೂ ಅಂದ್ರ? ನಿನ್ ಜೊತೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ರ? ಹೇಳು ರಾಜಿ. ಏ ರಾಜಿ, ಇಷ್ಟೊಂದು ಕೇಳ್ತಿದ್ರು ನೀನ್ ಯಾಕೇನೋ ಮಾತಾಡ್ತಿಲ್ಲ? ಫಸ್ಟ್ ಎದ್ದೇಳು, ಎದ್ದೇಳು, ಹೇಳು ರಾಜಿ, ಏನಾಯ್ತು ರಾಜಿ? ಏನ್ ಹೇಳಿ ಆದ್ಯ? ಹೇಗ್ ಹೇಳಿ? ಮನಸ್ಸಿಗೆ ನೋವಾದಾಗ ಬಾಯಿಗೆ ಮಾತು ಬರೋದು ಕಷ್ಟ ಆಗತ್ತೆ. ಕಣ್ಣೀರಲ್ಲೇನೆ ಮಾತಾಡ್ಬೇಕಾಗತ್ತೆ. ನಿನ್ ಕಣ್ಣೀರಿಗೆ ಕಾರಣ ಏನು ಅಂತ ನಮಗ್ ಗೊತ್ತಾಗ್ತಿಲ್ಲ ರಾಜಿ. ಏನ್ ನಡೀತು ಹೇಳು ರಾಜಿ. ಏನ್ ನಡೀತು ಅಂತ ಹೇಳ ಅಥವಾ ಮೋಸ ಹೋದೆ ಅಂತ ಹೇಳ? ಯಾರು ನಿನಗ್ ಮೋಸ ಮಾಡಿದ್ದು? ಇನ್ಯಾರು? ನಾನು ಯಾರಿಗೋಸ್ಕರ ಮನಸ್ಸು ಕೊಟ್ಟಿದ್ದೀನೋ ಅವನೇ. ಶೌರ್ಯನಾ? ಇಷ್ಟು ದಿನ ನನ್ನ ಆಟನ ಗುರುತಿಸಿದ್ರು, ನನಗೆ ಹೆಸರು ತಂದ್ಕೊಡೋದಕ್ಕೆ ಕಷ್ಟಪಟ್ರು, ನನಗೊಂದು ಇನ್ಸ್ಪಿರೇಷನ್ ಆಗಿ ನಿಂತ್ಕೊಂಡ್ರು. ನಾನು ಬೇರೆ ಹುಡುಗಿರ್ ತರ ಆಗ್ಬಾರ್ದು ಅಂತ ಬೇಡ್ಕೊಂಡಿದ್ದೆ. ನನಗೆ ಹೊಸ ಆಸೆನ, ಆತ್ಮವಿಶ್ವಾಸನ ಅವರೇ ಕೊಟ್ಟಿದ್ದು. ಅವರು ನನ್ನ ಆಟಕ್ಕೆ ಮಾತ್ರ ಕೋಚ್ ಅಲ್ಲ, ನನ್ನ ಲೈಫ್ಗೆ ಕೋಚ್ ಅಂತ ಬ್ಲೈಂಡ್ ಆಗಿ ನಂಬಿ ಮೋಸ ಹೋದೆ. ಆದ್ರೆ ನನ್ನ ಜೀವನನ ಇಷ್ಟ್ರ ಮಟ್ಟಿಗೆ ನಾಶ ಮಾಡ್ತಾರೆ ಅನ್ಕೊಳ್ಳಿಲ್ಲ. ಅವನು ನಿನ್ ಜೀವನ ಯಾಕೆ ನಾಶ ಮಾಡ್ತಾನೆ? ಮೀನ್ ಹಿಡಿಯೋರು ನೀರಲ್ಲಿ ಗಾಳ ಹಾಕಿದಾಗ ಮೀನ್ಗೆ ಆಹಾರ ಮಾತ್ರನೇ ಕಾಣಿಸುತ್ತೆ, ಗಾಳ ಕಾಣಿಸಲ್ಲ. ಅದ್ರ ಹಿಂದೆ ಇರೋ ಮೋಸ ಅರ್ಥ ಆಗಲ್ಲ. ಬರೀ ಆ ಗಾಳಕ್ಕೆ ಸಿಕ್ಕಾಕೊಂಡಿರೋ ಆ ಮೀನಿಗೆ ಮಾತ್ರ ಅರ್ಥ ಆಗೋದು. ನಿನ್ನೆವರೆಗೂ ನನ್ಗಿಂತ ದೊಡ್ಡ ಪ್ಲೇಯರ್ ಯಾರು ಇಲ್ಲ ಅಂತಿದ್ದವರು ನಾನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದವರು ಅದು ನಡೀದೇ ಇದ್ದಾಗ ಬೇಜಾರ್ ಮಾಡ್ಕೊಳ್ಬೇಕೇ ಹೊರತು ಇವತ್ತು ಅಶ್ಮಿತಾ ಗೆಸ್ಟ್ ಹೌಸ್ಗೆ ಹೋಗಿ ಅವಳು ಕೊಡ್ತಿರೋ ಪಾರ್ಟಿಲಿ ಅಶ್ಮಿತಾನ ಆಕಾಶದವರೆಗೂ ಹೋಗ್ಲಿ ನನ್ನನ್ನ ಪಾತಾಳಕ್ಕೆ ತಳ್ಳಿಬಿಟ್ರು. ಅಶ್ಮಿತಾ ರಾಜಲಕ್ಷ್ಮಿಗಿಂತ ದೊಡ್ಡ ಪ್ಲೇಯರ್ ಆಗಿರೋದ್ರಿಂದ ಅವಳನ್ನ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಗರ್ವದಿಂದ ಎಲ್ರ ಮುಂದೆ ಹೇಳ್ತಿದ್ದಾರೆ. ಶೌರ್ಯ ಹಾಗೆ ಹೇಳಿದ್ರ? ನೀನೇನೋ ಆತರ ಬೀಳ್ತಿದ್ಯಾ ಅನ್ಸುತ್ತೆ. ನಿನಗೆ ಯಾರೋ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಆದ್ಯಾ, ಯಾರೋ ಹೇಳಿದಿನ ನಾನು ನಂಬ್ತಿಲ್ಲ. ನಾನೇ ಸ್ವಯಂ ನನ್ನ ಕಣ್ಣಾರೆ ನೋಡಿದ್ದೀನಿ. ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಆ ಪ್ಲೇಸ್ಗೆ ಅರ್ಹಳು.
ನನ್ನ ಉಸಿರೇ ನಿಂತು ಹೋಗೋ ಹಾಗೆ ಅನ್ನಿಸ್ತು. ನಾನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಬಾರ್ದು ಅಂತ ಡಾಕ್ಟರ್ನ ಮ್ಯಾನೇಜ್ ಮಾಡಿ ಪ್ರಾಕ್ಟೀಸ್ ಇಂದ ದೂರ ಹೋಗೋ ಹಾಗೆ ಮಾಡಿದ್ರು. ನನಗ್ ತಗೊಂಡಿರೋ ಗಿಫ್ಟ್ನ ಆ ಅಶ್ಮಿತನ್ಗೆ ಅವ್ರು ಕೊಟ್ಟಾಗ ಅಂತ ಸಮಯದಲ್ಲೂ ಕೂಡ ನಾನು ಕೆಟ್ಟದಾಗಿ ಯೋಚಿಸ್ಲಿಲ್ಲ. ಶೌರ್ಯ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನ ಅವಾಯ್ಡ್ ಮಾಡಿ ಶಾಪಿಂಗ್ ಕೂಡ ಬರ್ದೆ. ಆ ಅಶ್ಮಿತಂಗೆ ಸೀಕ್ರೆಟ್ ಆಗಿ ಪ್ರಾಕ್ಟೀಸ್ ಯಾಕೆ ಮಾಡಿಸ್ತಿದ್ದಾರೆ ಅಂತಾನು ನಾನು ಅಷ್ಟೆಲ್ಲ ಯೋಚಿಸ್ಲಿಲ್ಲ. ಆದ್ರೆ ಇವಾಗ ಅವನ್ ನಿಜವಾದ ರೂಪನ ನನ್ನ ಕಣ್ಣಾರೆ ನೋಡ್ದೆ ನಾನು. ನಾಳೆಯಿಂದ ಯಾವ ಕಾರಣಗಳು ಹೇಳಿ ನನ್ನ ನಂಬಿಸೋ ಪ್ರಯತ್ನ ಮಾಡ್ತಾರೋ ಅಂತ ನನಗೆ ಭಯ ಆಗ್ತಿದೆ. ಅಸ್ಮಿತಾ, ಈ ಸೆಟಪ್ ಏನು? ಇದೆ ನನ್ನ ನೆಕ್ಸ್ಟ್ ಸ್ಟೆಪ್. ಇಲ್ಲಿಂದ ಕತೆನೇ ಬದಲಾಗೋಗತ್ತೆ. ಈ ಅಸ್ಮಿತಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾಳೆ. ಆ ರಾಜಲಕ್ಷ್ಮಿ ಸ್ಪೋರ್ಟ್ಸ್ ಲೈಫ್ ಅಷ್ಟೇ ಅಲ್ಲ, ಪರ್ಸನಲ್ ಲೈಫಲ್ಲಿ ಕೂಡ ಸೋತ್ ಹೋಗ್ತಾಳೆ. ಸರ್, ಆ ಪೇಪರ್ ಸ್ವಲ್ಪ ಕೊಡಿ. ಇದ್ರಲ್ಲಿ ಏನೇ ಬರ್ದಿದ್ಯಾ? ಸ್ವಲ್ಪ ಇರು, ಹೇಳ್ತೀನಿ. ಸರ್, ನೀವು ಹೀಗೆ ನಿಂತ್ಕೊಂಡು ಈ ಕಡೆ ಇದನ್ನ ಹೀಗೆ ನೋಡ್ತಾ ಇರಿ. ನಾನು ಇದನ್ನ ಹೀಗೆ ಹಿಡ್ಕೋತೀನಿ. ಇದ್ರಲ್ಲಿ ಇರೋದನ್ನೆಲ್ಲ ಓದ್ಬೇಕು. ಲಾಸ್ಟಲ್ಲಿ ನನ್ನನ್ನು ಹಗ್ ಮಾಡಬೇಕು. ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಗುಡ್ ಸರ್. ನಿನ್ನ ಕ್ಯಾಮ್ರಾ ಆನ್ ಮಾಡೆ. ಓದಿ ಸರ್. ಅಸ್ಮಿತಾ, ಈ ಹೆಸರನ್ನ ಮೊದಲನೇ ಸಾರಿ ನಿನ್ ಬಾಯಿಂದ ಕೇಳಿದಾಗ ನನ್ನ ಮನಸ್ಸು ಎಷ್ಟೊಂದು ಸಂಭ್ರಮ ಪಡ್ತು ನಿನ್ಗೆ ಗೊತ್ತಿಲ್ಲ. ಆಮೇಲೆ ಆ ಹೆಸರನ್ನ ನನ್ನ ಮನಸ್ಸು ದಿನಕ್ಕೆ ಎಷ್ಟು ಸಾರಿ ಕನ್ವರ್ಸ್ತಾ ಸುಸ್ತಾಯ್ತು ನಿನಗೆ ಗೊತ್ತಿಲ್ಲ. ಅಸ್ಮಿತಾ ಅನ್ನೋ ಹೆಸರು ಹೇಳಿದ್ರೆ ನನಗೆ ಹಸುವು ಆಗಲ್ಲ, ಆಯಾಸನೂ ಕಾಣಿಸಲ್ಲ. ಅಷ್ಟೇ ಯಾಕೆ, ನನ್ನ ಮನಸ್ಸು ಚೆನ್ನಾಗಿಲ್ದಿರೋ ಸಮಯದಲ್ಲಿ ಕೂಡ ಅಸ್ಮಿತಾ ಅಂತ ನನ್ನ ಹೆಸರು ನೆನ್ಸ್ಕೊಂಡ್ರೆ ಸಾಕು. ಅದೊಂದು ಮಂತ್ರ ತರ ನನ್ನ ಮನ್ಸನ್ನ ಸರಿ ಮಾಡುತ್ತೆ. ಅಸ್ಮಿತಾ, ನಿನ್ನ ಹೆಸರಿನ ಹಾಗೆ ನಿನ್ನ ಅಂದ ಕೂಡ ಒಂದು ಅದ್ಭುತ. ನೀನು ಆ ಗ್ರೌಂಡಿಗೆ ಕಾಲಿಟ್ಟಾಗಿಂದ ಮೇಲಿಂದ ಭೂಮಿಗೆ ಹಾಕಿ ಡ್ರೆಸ್ ಅಲ್ಲಿ ಇಳಿದ್ ಬಂದ ದೇವಕನ್ಯೆ ಹಾಗೆ ಕಾಣಿಸ್ತೀಯ ನನ್ನ ಕಣ್ಣಿಗೆ. ಇಂಥ ಅಂದ ನನಗೆ ಮೊದಲೇ ಪರಿಚಯ ಆಗಿದ್ರೆ ನಾನು ಆ ಹುಚ್ಚಿ ರಾಜಲಕ್ಷ್ಮಿನ ಇಷ್ಟ ಪಡ್ತಾನೆ ಇರಲಿಲ್ಲ. ಅವಳ ಜೊತೆಗೆ ಮದುವೆಗೆ ಒಪ್ಕೋತಾ ಇರಲಿಲ್ಲ. ಯಾಕೆ ಅಸ್ಮಿತಾ, ನನ್ನ ಜೀವನದಲ್ಲಿ ಲೇಟಾಗಿ ಬಂದೆ. ನೀ ಸ್ವಲ್ಪ ಮೊದಲೇ ನನ್ನ ಲೈಫ್ ಒಳಗೆ ಬಂದಿದ್ರೆ ಆ ರಾಜಲಕ್ಷ್ಮಿ ಜೊತೆ ನನಗೆ ನರ್ಕನೇ ಇರ್ತಿರ್ಲಿಲ್ಲ. ನಮ್ಮ ಮಧ್ಯೆ ಅವಳು ಅಡ್ಡವಾಗಿ ಬಂದು ಪ್ರತಿಯೊಂದಕ್ಕೂ ಕಿರ್ಚಿ ಜಗಳ ಮಾಡ್ತಿರ್ಲಿಲ್ಲ. ರಾಜಲಕ್ಷ್ಮಿ ಆ ಹೆಸರು ಕೇಳಿದ್ಯಾ? ಚೀ ಚಿ 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 ಚಿ. ಆ ಹೆಸರಿಗೆ ತಕ್ಕ ಹಾಗೆ ಅವಳು ಕೂಡ ಹಳೆ ಕಾಲದೋಳ್ ತರ ಇದ್ದಾಳೆ.
ಅವಳಿಗೆ ಸರಿಯಾಗಿ ಮಾತು ಬರಲ್ಲ, ಪ್ರೀತಿ ತೋರ್ಸಕ್ಕೂ ಬರಲ್ಲ, ಆಟ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವಳು ನಿನ್ ಮುಂದೆ ಏನೂ ಇಲ್ಲ. ಆದರೆ ನೀನು ಅವಳಾಗಲ್ಲ, ನಿನಗೆಲ್ಲ ಗೊತ್ತು.